ಆದರೆ ತಡಿಬೇಕು ಅಂದರೆ ನಂದೊಂದು ಕಂಡೀಷನ್ ಇದೆ. ಏನದು? ಹೇಳಿ, ಏನ್ ಕಂಡೀಷನ್ ಆದ್ರೂ ಸರಿ. ಕೇಳ್ದೇನೆ ಸರಿ ಅಂತ ಹೇಳ್ಬಿಟ್ರೆ? ಮೊದಲು ನನ್ನ ಕಂಡೀಷನ್ ಏನು ಕೇಳು. ಏನದು? ನೀನು ನನ್ನ ಪ್ರೀತಿಸ್ಬೇಕು. ಈಗ ನಿನಗೂ ಆ ಕೋಚ್ ಮಧ್ಯೆ ಏನೂ ಇಲ್ಲ ಅಂತ ನೀನೇ ಹೇಳಿದ್ಯಾ ಅಲ್ವಾ? ನಿಮ್ಮ ಮಧ್ಯೆ ಯಾವುದೇ ಪ್ರೀತಿ ಇಲ್ಲ ಅಂದಮೇಲೆ ಆಲ್ರೆಡಿ ನಿನಗೆ ಗಂಡ ಆಗವನು ಅಂತ ಡಿಸೈಡ್ ಮಾಡಿರೋ ನನ್ನನ್ನು ಪ್ರೀತಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಐ ಲವ್ ಯು ರಾಜಲಕ್ಷ್ಮಿ. ಒಂದು ಕನ್ಫರ್ಮ್ ರಾಜಲಕ್ಷ್ಮಿ, ನೀನು ನನ್ನ ಪ್ರೀತಿಸಿದ್ರು ಪ್ರೀತಿಸದೆ ಹೋದ್ರು ನಮ್ಮ ಮದುವೆ ನಡೆಯುತ್ತೆ. ನಿಮ್ಮಪ್ಪ ನಡೆಯೋದರ ಮಾಡ್ತಾರೆ. ಆದರೆ ನನ್ನ ಹೆಂಡತಿ ಆಗೋಳು ನನ್ನ ಪ್ರೀತಿಸಬೇಕು ಅಂತ ನನ್ನ ಆಸೆ. ಮದುವೆಗೂ ಮುಂಚೆನೆ ನನ್ನ ಜೊತೆ ಪ್ರೀತಿಯಿಂದ ಇರಬೇಕು, ಇದೇ ನನ್ನ ಆಸೆ. ಅದಕ್ಕೆ ಆದ್ಯನ ಮದುವೆ ಆಗೋವರೆಗೂ ಹೋಗದೇ ಇರೋ ಹಾಗೆ ತಡಿಬೇಕು ಅಂದರೆ ನೀನು ನನ್ನ ಪ್ರೀತಿಸಬೇಕು. ಏನ್ ರಾಜಲಕ್ಷ್ಮಿ, ಇದಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕಿರೋ ಅಗತ್ಯ ಇಲ್ಲ. ಹೇಗೂ ಗಂಡ ಆಗೋನೆ ಅಲ್ವಾ ನಾನು. ನಾವು ಮದುವೆವರೆಗೂ ಪ್ರೇಮಿಗಳ ಥರ ಇರೋದ್ರಲ್ಲಿ ನಿನಗೇನು ಪ್ರಾಬ್ಲಮ್ ಹೇಳು? ನಿನಗೆ ಆದ್ಯ ಬೇಕು ಅಂದರೆ ನನಗೆ ನಿನ್ನ ಪ್ರೀತಿ ಬೇಕು. ಏನ್ ನಡಿಬೇಕು ಅದೇ ನಡೆಯುತ್ತೆ. ಆದ್ಯ ಹೋಗದೆ ಇಲ್ಲೇ ಇದ್ರೆ ನನಗಷ್ಟೇ ಸಾಕು. ಸರಿ, ನೋಡೋಣ. ಆಹಾ, ನೋಡೋದಲ್ಲ, ನಿನ್ ಬಾಯಾರೆ ಲವ್ ಮಾಡ್ತಿದ್ದೀನಿ ಅಂತ ಹೇಳಬೇಕು. ಮೊದಲು ಆದ್ಯನ ತಡೀರಿ, ಆಮೇಲೆ ನೋಡೋಣ. ತಡಿತೀನಿ. ಫಂಕ್ಷನ್ವರೆಗೂ ನೀನು ತಡಿ, ಮದುವೆವರೆಗೂ ಹೇಗೆ ತಡಿಬೇಕೋ ನಾನು ನೋಡ್ಕೋತೀನಿ. ಓಕೆ? ಥ್ಯಾಂಕ್ ಯು. ದೊಡ್ಡಮ್ಮ, ಹೋಗ್ತಿದ್ದೀನಿ ಅಂತ ಯಾಕೆ ಹೇಳ್ತೀಯಮ್ಮ? ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳು. ಅತ್ತೆ, ಹೋಗ್ ಬರ್ತೀನಿ. ಚಿಕ್ಕಮ್ಮ, ಹೋಗ್ ಬರ್ತೀನಿ ಅಜ್ಜಿ. ಆದ್ಯ ಇಷ್ಟು ದಿನಾನೇ ಇದೆಯಂತೆ. ಈ ಫಂಕ್ಷನ್ ಆಗೋವರೆಗೂ ಆದ್ರೂ
ರಾಜು ಪೊಲೀಸರು ಬಂದ್ರಲ್ಲ ಯಾಕೋ? ಕರ್ದಿರೋದಕ್ಕೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಬಂದಿರ್ಬೇಕೇನೋ. ಮದುವೆ ಕರೆದಿದ್ದೆ ಆದ್ರೆ ಈ ಕಾರ್ಯಕ್ರಮ ಕರೆದಿಲ್ಲಮ್ಮ. ನಮಸ್ಕಾರ ಸರ್. ನಮಸ್ಕಾರ ಎಸ್ಐ ಅವರೇ. ಏನ್ ಎಸ್ಐ ಅವರೇ ಈ ಕಡೆ ಬಂದ್ರಿ? ನಿಮ್ಮ ಮನೇಲಿ ಕಳ್ತನ ಆಗಿದೆ ಅಂತ ವಿಷಯ ಬಂತು. ನಮ್ಮನೆಲ್ಲ ನೀವೇನೋ ತಪ್ಪು ತಿಳ್ಕೊಂಡಿರೋ ಹಾಗಿದೆ. ಇಲ್ಲ ಸರ್, ಕಂಪ್ಲೇಂಟ್ ಕೊಟ್ಟರು, ಅದಕ್ಕೋಸ್ಕರನೇ ಬಂದೆ. ಯಾರು ದೂರು ಕೊಟ್ಟಿದ್ದು? ನಾನೇ ಕೊಟ್ಟಿದ್ದಣ್ಣ.